ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥಿಸೋಣ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಕೀರ್ತನೆಗಳು 86ನೇ ಅಧ್ಯಾಯ 1-5 ವಚನಗಳು. ಯೆಹೋವನೇ, ಕಿವಿಗೊಡು, ನನಗೆ ಸದುತ್ತರವನ್ನು ದಯಪಾಲಿಸು. ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ನಾನು ನಿನ್ನ ಭಕ್ತನು, ನನ್ನ ಪ್ರಾಣವನ್ನು ಉಳಿಸು. ನೀನೇ ನನ್ನ ದೇವರು, ನಿನ್ನಲ್ಲಿ ಭರವಸವಿಟ್ಟಿರುವ ನಿನ್ನ ಸೇವಕನನ್ನು ರಕ್ಷಿಸು. ಕರ್ತನೇ, ಕರುಣಿಸು, ದಿನವೆಲ್ಲ ನಿನಗೆ ಮೊರೆಯಿಡುತ್ತೇನೆ. ಕರ್ತನೇ, ನಿನ್ನ ಸೇವಕನ ಹೃದಯವನ್ನು ಆನಂದಗೊಳಿಸು. ನಿನ್ನನ್ನೇ ನಿರೀಕ್ಷಿಸುತ್ತಿರುವೆನಲ್ಲ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯರಾದವರೇ, ಈ ಮುಂಜಾನೆ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುವಂತನಾಗಿದ್ದೇನೆ. ಬನ್ನಿ ಪ್ರಿಯರೇ, ಈ ದಿನಕ್ಕಾಗಿ ನೇಮಕವಾದಂಥ ವಾಕ್ಯ ಭಾಗವು ಕೀರ್ತನೆಗಳ ಪುಸ್ತಕ 86 1-5 ವಚನಗಳನ್ನು ಈಗಾಗಲೇ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಇಲ್ಲಿ 5ನೇ ವಚನವನ್ನು ನಾವು ಗಮನಿಸುವುದಾದರೆ, ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದ್ದೀಯಲ್ಲ ಎಂಬುದಾಗಿ. ಕ್ಷಮಾಪಣೆ ಎಂಬುದಾಗಿ ನಾವು ನೋಡುವಾಗ ಇದು ಅನೇಕರಿಗೆ ಕಷ್ಟಕರವಾದಂಥ ಒಂದು ಪದ ಎಂಬುದಾಗಿ ನಾವು ನೋಡ್ತೇವೆ. ಕ್ಷಮಿಸುವಂತ ಗುಣ ಯಾರಿಂದಲೂ ಅದು ಸಾಧ್ಯವಿಲ್ಲ ಪ್ರೇರೆ. ಆದರೆ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮನ್ನ ಆತನು ಕ್ಷಮಿಸಿ ನಮ್ಮನ್ನ ನಿತ್ಯ ಜೀವಕರವಾದಂಥ ಮಾರ್ಗಕ್ಕೆ ಆತನು ನಡೆಸಿದ್ದಾನೆ. ಯೇಸು ಕ್ರಿಸ್ತನು ನಡೆದಂಥ ಮಾರ್ಗದಲ್ಲಿ ಇವತ್ತು ನಾವು ನಡೆಯಬೇಕು ಎಂಬ ಉದ್ದೇಶಪೂರ್ವಕವಾಗಿ ಆತನು ತನ್ನ ವಾಕ್ಯದಲ್ಲಿ ತಿಳಿಸಿರುವಂಥದ್ದು ಕ್ಷಮಿಸುವಂತ ಗುಣ ನಿಮ್ಮಲ್ಲಿರಬೇಕು ಎಂಬುದಾಗಿ. ಇವತ್ತು ನಾನು ಇತರರನ್ನ ಕ್ಷಮಿಸುವುದಾದರೆ ಖಂಡಿತವಾಗಿಯೂ ದೇವರು ನನ್ನನ್ನು ಕ್ಷಮಿಸಿ ಆತನು ನನ್ನನ್ನು ಆ ಒಂದು ನಿತ್ಯ ಜೀವಕರವಾದಂಥ ಮಾರ್ಗಕ್ಕೆ ಆತನು ನಡೆಸುವಂತ ದೇವರಾಗಿದ್ದಾನೆ. ಎರಡನೇದಾಗಿ ನೋಡುವಾಗ ಈ ಕ್ಷಮಾಪಣೆಯನ್ನು ಹೇಗೆ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಆಲೋಚಿಸುವುದಾದರೆ ಅಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ಮಾನಸಾಂತರ ಪಡುವುದರ ಮುಖಾಂತರವಾಗಿ ಕ್ಷಮಾಪಣೆಯನ್ನು ನಾವು ಹೊಂದುತ್ತೇವೆ. ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಕ್ಷಮಾಪಣೆಯನ್ನು ಹೊಂದುತ್ತೇವೆ. ಒಪ್ಪಿಕೊಳ್ಳುವುದರ ಮುಖಾಂತರವಾಗಿ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ತೇವೆ. ಇತರರನ್ನು ಕ್ಷಮಿಸುವುದರ ಮುಖಾಂತರವಾಗಿ ಕ್ಷಮಾಪಣೆಯನ್ನು ಹೊಂದಿಕೊಳ್ತೇವೆ. ಹಾಗೆ ಪ್ರೀತಿಸುವುದರ ಮುಖಾಂತರವಾಗಿ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೇವೆ. ತಗ್ಗಿಸಿಕೊಳ್ಳುವುದರ ಮುಖಾಂತರವಾಗಿ ಸಹ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ತೇವೆ ಪ್ರೇರೆ. ಹಾಗೆ ಲೂಕನ ಸುವಾರ್ತೆ 17:3-4 ವಚನವನ್ನು ನಾವು ಗಮನಿಸುವುದಾದರೆ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು, ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನೆ, ನೀನು ಒಳ್ಳೆಯವನು ಎಂಬುದಾಗಿ ನಾನು ಹೇಳಬೇಕಾದರೆ ಆ ಕ್ಷಮಾಪಣೆಯ ಗುಣ ನನ್ನಲ್ಲಿರುವುದಾದರೆ ಮಾತ್ರ ಯೇಸು ಕ್ರಿಸ್ತನನ್ನ ನೀನು ಒಳ್ಳೆಯವನಾಗಿರುವುದರಿಂದ ನಾನು ಒಳ್ಳೆಯವನಾಗಿರ್ತೇನೆ, ಈ ಲೋಕದಲ್ಲಿ ನಿನ್ನನ್ನು ಮಹಿಂಪಡಿಸ್ತೇನೆ ಎಂಬುದಾಗಿ ಆ ತೀರ್ಮಾನಕ್ಕೆ ನಾವು ಬರುವಂತರಾಗೋಣ. ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ರಕ್ಷಕನಲ್ಲಿ ತಂದೆ ಆದಂತ ದೇವರೇ, ಈ ಉದಯ ಕಾಲಕ್ಕಾಗಿ ನಿನ್ನನ್ನು ಕೊಂಡಾಡಿ ಘನಪಡಿಸುವಂತರಾಗಿದ್ದೇವೆ. ರಕ್ಷಕ, ನೀನು ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಿನ್ನನ್ನು ಕೊಂಡಾಡಿ ನಾವು ಮಹಿಮೆಪಡಿಸುವಂತರಾಗಿದ್ದೇವೆ. ವಿಶೇಷವಾಗಿ ಕರ್ತನೆ, ನಮ್ಮ ಜೀವಿತಕ್ಕೆ ಈ ವರ್ಷದ 3ನೇ ತಿಂಗಳಿನ 5ನೇ ದಿನಕ್ಕೆ ನಮ್ಮನ್ನು ನೀನು ನಡೆಸಿದೆ ಸ್ವಾಮಿ. ಈ ದಿನದಲ್ಲಿ ನೀನು ವಾಕ್ಯ ತಿಳಿಸಿದ ಮೇರೆಗೆ ಕರ್ತನೆ, ಕ್ಷಮಿಸುವಂತ ಆ ಗುಣವನ್ನು ನಮಗೆ ನೀನು ದಯಪಾಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂತವನಾಗಿದ್ದೇನೆ. ವಿಶೇಷವಾಗಿ ಈ ದಿನದಲ್ಲಿ ಪರೀಕ್ಷೆಗಾಗಿ ಸಿದ್ಧವಾದಂತ ಎಲ್ಲ ಮಕ್ಕಳನ್ನ ನಾವು ನೆನಪು ಮಾಡಿಕೊಳ್ಳುವಂತರಾಗಿದ್ದೇವೆ. ಕರ್ತನೆ, ಸೊಲೊಮೋನನಿಗೆ ಕೊಟ್ಟಂತ ಆ ಜ್ಞಾನವನ್ನ ಈ ಮಕ್ಕಳಿಗೆ ನೀನು ಅನುಗ್ರಹಿಸಿಕೊಡು ಎಂಬುದಾಗಿ ಪ್ರಾರ್ಥನೆ. ಮತ್ತು ನಾವು ಈ ದಿನದಲ್ಲಿ ಜನ್ಮದಿನಗಳನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನು ಕಂಡಂತ ಮಕ್ಕಳನ್ನ ನಾವು ನೆನಪು ಮಾಡ್ತೇವೆ. ಅವರಿಗೆ ಬೇಕಾದ ಆರೋಗ್ಯವನ್ನ ನೀನು ತಾನೇ ಅನುಗ್ರಹಿಸಿಕೊಡು. ಇಷ್ಟು ವರ್ಷಗಳು ಅವರನ್ನ ನೀನು ಕೈ ಹಿಡಿದು ನಡೆಸಿಕೊಂಡು ಬಂದಂತ ಎಲ್ಲ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ವರ್ಷಗಳಿಗೆ ಅವರು ಕಾಲಿಟ್ಟು ನಡೆಯುವಾಗ ನಿನ್ನನ್ನು ಆಶ್ರಯಿಸಿಕೊಂಡಂತವರಾಗಿ, ನಿನ್ನನ್ನು ಬಲಗೊಂಡಂತವರಾಗಿ ಅವರು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಗುಣವಾಗದಂತ ರೋಗಗಳಲ್ಲಿ ಶರೀರದಲ್ಲಿ ಬಂದಿರುವಾಗ ಸ್ವಾಮಿ, ಅವೆಲ್ಲವುಗಳಿಗೆ ನೀನು ಬಿಡುಗಡೆಯನ್ನು ಕೊಡುವಂತ ದೇವರಾಗಿದ್ದೆ ಸ್ವಾಮಿ. ಕರ್ತನೆ, ಅವರು ನಿನ್ನನ್ನ ಆಶ್ರಯಿಸಿಕೊಂಡಂತವರಾಗಿ ಪ್ರಾರ್ಥಿಸುವಾಗ, ಮೊರೆ ಇಡುವಾಗ ಅವರ ಮೊರೆಗೆ ನೀನು ಸದುತ್ತರವನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂತವನಾಗಿದ್ದೇನೆ. ಅದೇ ಪ್ರಕಾರವಾಗಿ ಕರ್ತನೆ, ಯವನಸ್ಥ ಮಕ್ಕಳನ್ನ ನಾವು ನೆನಪು ಮಾಡ್ತೇವೆ. ಕರ್ತನೆ, ನಿನ್ನ ವಾಕ್ಯದಿಂದ ಅವರು ದೂರವಾಗದ ಹಾಗೆ, ಯಾವ ಸೈತಾನನ ಒಂದು ಆಲೋಚನೆಗಳು, ಕಾರ್ಯಗಳು ಮಕ್ಕಳ ಜೀವಿತದಲ್ಲಿ ನಡೆಯದ ಹಾಗೆ ಕರ್ತನೆ, ನಿನ್ನನ್ನ ಅವರು ಪ್ರೀತಿ ಮಾಡಿದಂತವರಾಗಿ ನಿನ್ನ ದೇವದೂತರನ್ನ ಮಕ್ಕಳೊಟ್ಟಿಗೆ ಇರಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ನಾವರ್ತಿ ಎಲ್ಲ ಸಂಘ ಸಂಸ್ಥೆಗಳನ್ನ, ಎಲ್ಲ ಸೇವಕರನ್ನ ನಾವು ನೆನಪು ಮಾಡ್ತೇವೆ. ಎಲ್ರಿಗೂ ಬೇಕಾದ ಆರೋಗ್ಯವನ್ನು ನೀನು ಅನುಗ್ರಹಿಸಿಕೊಡು. ಈ ಲೋಕದಲ್ಲಿ ಕರ್ತನೆ ನಶಿಸುವಂತ ಆತ್ಮಗಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಸುವಾರ್ತೆಯನ್ನು ಸಾರ್ತಾ ಇರುವಂತ ಎಲ್ಲ ಮಕ್ಕಳನ್ನು ನೀನು ಆಶ್ರಯಿಸು ಎಂಬುದಾಗಿ ಪ್ರಾರ್ಥನೆ. ಅವರ ಕುಂದುಕೊರತೆಗಳನ್ನು ನೀಗಿಸು ಕರ್ತನೆ, ಅವರ ಇಷ್ಟಾರ್ಥಗಳನ್ನು ನೀನು ನೆರವೇರಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ಮತ್ತೊಂದು ಆವೃತ್ತಿ ಈ ದಿನದಲ್ಲಿ ಕರ್ತನೆ, ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರುವಂತ ಎಲ್ಲ ಮಕ್ಕಳನ್ನ ನೀನು ಆಶ್ರಯಿಸು. ಯಾವ ಕೇಡು ಅಪಘಾತಗಳಿಗೆ ಅವರು ಗುರಿಯಾಗದಾಗಿ ಸಹಾಯ ಮಾಡು. ಯಾವುದೇ ಕಾಲದಿಂದಲೂ ಕರ್ತನೆ, ಈ ದಿನದ ಅಂತ್ಯದವರೆಗೂ ನೀನ ನಮ್ಮ ಜೊತೆಗಾರನು ಸಹಾಯಕನಾಗಿದ್ದು ನಡೆಸು ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರು, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.